ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ಇವತ್ತು ನನ್ನ ಹಸ್ಬೆಂಡು ಬರ್ಡೇ ಇದೆ. ಸೊ ಅವರು ತುಂಬ ಸಿಂಪಲ್, ಅವ್ರಿಗೆ ಡೆಕೋರೇಷನ್ ಆಗಲಿ ಸೆಲೆಬ್ರೇಷನ್ ಆಗಲಿ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಅದಕ್ಕೆ ನಾನೇ ಮನೆಯಲ್ಲಿ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಹೇಗೆಲ್ಲ ಮಾಡ್ತೀನಿ ಅಂತ ನೋಡಿ, ಕೀಪ್ ವಾಚಿಂಗ್, ನೋಡ್ತಾ ಇರಿ. ನಾನು ಹೇಗೆ ಮಾಡ್ತೀನಿ ಗೊತ್ತಿಲ್ಲ, ಅದು ಹೇಗೆ ಬರುತ್ತೆ ಅಂತ. ಟ್ರೈ ಮೈ ಲೆವೆಲ್ ಬೆಸ್ಟ್. ಅವ್ರು ಇವಾಗ ಆಫೀಸಿಗೆ ಹೋಗಿದ್ದಾರೆ. ಆಫೀಸ್ ವರ್ಕ್ ಮುಗಿಸಿ ಹಾಗೆ ಎವ್ರಿ ಇಯರ್ ಥರ ಈ ಇಯರ್ ಕೂಡ ಆಶ್ರಮಕ್ಕೆ ಹೋಗಿ ಅಲ್ಲಿಂದ ಬರ್ತಾರೆ. ಸೊ ಅಷ್ಟರೊಳಗೆ ನಾನು ಎಲ್ಲದೂ ಪ್ರಿಪ್ರೇಷನ್ ಮಾಡ್ಕೊಂಡು ಸ್ವಲ್ಪ ಸರ್ಪ್ರೈಸ್ ಕೊಡೋಣ ಅಂತ ಇದ್ದೀನಿ. ಸೊ ಕೀಪ್ ವಾಚಿಂಗ್. ನಾನು ಮನೆಯಲ್ಲೇ ಸಿಂಪಲ್ಲಾಗಿ ಕೇಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಬಿಸ್ಕೆಟ್ಸ್ನ ತೊಗೊಂಡಿದ್ದೀನಿ. ಇದೆ ಹ್ಯಾಪಿ ಬಿಸ್ಕೆಟ್. ನೀವು ಯಾವ ಬಿಸ್ಕೆಟ್ ಆದ್ರೂ ಕೂಡ ಯೂಸ್ ಮಾಡ್ಕೋಬೋದು. ಸೊ ಈ ಥರ ಬಿಸ್ಕೆಟ್ನೆಲ್ಲ ಫುಲ್ಲು ಪುಡಿ ಮಾಡಿ ಇಟ್ಕೊಬೇಕು. ಈ ಥರ ಎಲ್ಲದನ್ನು ಪುಡಿ ಮಾಡ್ಕೊಂಡಾದ್ಮೇಲೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ವಾಟರ್ ಏನೂ ಹಾಕೊಳ್ದೇನೆ ಹಾಗೇ ಫುಲ್ಲು ಸಾಫ್ಟಾಗಿ ಈ ಥರ ಪೇಸ್ಟ್ ಮಾಡ್ಕೊಬೇಕು. ಇದನ್ನು ಇವಾಗ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಸೊ ಹಾಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಮಿಲ್ಕ್ ಆ್ಯಡ್ ಮಾಡಿಕೊಂಡು ನೋಡಿಕೊಂಡು ಎಷ್ಟು ಬೇಕಷ್ಟು ಮಿಲ್ಕ್ನ ಆ್ಯಡ್ ಮಾಡಿಕೊಂಡು ಗಂಟಿಲ್ದಿರೋ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೆಕ್ಸ್ಟ್ ಇದಕ್ಕೆ ಒಂದು ಈನೋ ಪ್ಯಾಕೆಟ್ನ ಹಾಕ್ತಾಯಿದ್ದೀನಿ. ಸೊ ಈನೋ ಹಾಕಾದ್ಮೇಲೆ ಇದಕ್ಕೆ ಸ್ವಲ್ಪ ಮಿಲ್ಕ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಮಿಲ್ಕ್ ಆ್ಯಡ್ ಮಾಡಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಇಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಅಡಿಲಿ ಏನು ಸೀಬಾರ್ದು ಅಂತ ಹೇಳಿ ಅದರ ಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಈ ಥರ ಸ್ಪ್ರೆಡ್ ಮಾಡಿಕೊಂಡು ನೆಕ್ಸ್ಟು ಪೇಸ್ಟ್ ಮಾಡಿಟ್ಟಿರೋ ಅಂಥದ್ದನ್ನೆಲ್ಲ ಫುಲ್ ಕಂಪ್ಲೀಟಾಗಿ ಹಾಕ್ಕೊಂಡು ಇದನ್ನು ಇವಾಗ ಒಂದೆರಡು ಸಲ ಟ್ಯಾಪ್ ಮಾಡ್ಕೊಬೇಕು. ಈ ಥರ ಮಾಡಿಕೊಂಡು ಎಲ್ಲ ಒಂದು ಲೆವೆಲಿಗೆ ಮಾಡ್ಕೊಬೇಕು. ನೆಕ್ಸ್ಟ್ ಇದ್ರ ಮೇಲೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಸಾಲ್ಟ್ ಹಾಕ್ಕೊಂಡು ಈ ಥರ ಸ್ಟೀಲಿಂದು ರೌಂಡಾಗಿರೋದು ಯಾವುದಿದ್ರೂ ಓಕೆ. ಈ ಥರ ಇಟ್ಕೊಂಡ್ಬಿಟ್ಟು ಇದು ಸಾಲ್ಟ್ ಹಾಕಿರೋದು ಯಾಕಂದರೆ ಅದು ಏನು ಸಿಹಿಬಾರ್ದು, ತಳ ಹಿಡಿಬಾರ್ದು ಅಂತ ಅದ್ರ ಮೇಲೆ ಕೇಕ್ ಮಿಶ್ರಣನ ಇಟ್ಟು ಒಂದು ತಟ್ಟೆನ ಈ ಥರ ಫುಲ್ ಕ್ಲೋಸ್ ಮಾಡಿ 35 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕುಕ್ ಮಾಡ್ಕೊಬೇಕು. ನೋಡಿ ಇವಾಗ 35 ಮಿನಿಟ್ಸ್ ಆದಮೇಲೆ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ಸೊ ಇದು ಕಂಪ್ಲೀಟಾಗಿ ಬೆಂದಿದೆಯಾ ಅಂತ ನೋಡಬೇಕಂದ್ರೆ ಈ ಥರದೊಂದು ಇದನ್ನು ನೀವು ಹಾಕಿ ನೋಡಿದ್ರೆ ಅದಕ್ಕೆ ಏನೂ ಸ್ಟಿಕ್ ಆಗಿಲ್ಲ ಅಂದರೆ, ಅಂಟ್ತಾ ಇಲ್ಲ ಅಂದರೆ ಇದು ಕಂಪ್ಲೀಟಾಗಿ ಚೆನ್ನಾಗಿ ಬೆಂದಿದೆ ಅಂತ. ನೆಕ್ಸ್ಟು ಇದು ಫುಲ್ ತಣ್ಣಗಾದ್ಮೇಲೆ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಈ ಥರ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೆಕ್ಸ್ಟು ಇವಾಗ ಇದ್ರ ಮೇಲಿರೋ ಅಂಥದ್ದೆಲ್ಲದನ್ನು ಚಾಕುವಿಂದ ತೆಕ್ಕೊತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ. ಈ ಥರ ಫುಲ್ ತೆಗೆದಾದ್ಮೇಲೆ ನಾನಿಲ್ಲಿ ಈ ಥರ ಡಾರ್ಕ್ ಚಾಕ್ಲೇಟ್ಸ್ನ ತೊಗೊಂಡಿದ್ದೀನಿ. ಈ ಡಾರ್ಕ್ ಚಾಕ್ಲೇಟ್ಸ್ನ ಇವಾಗ ಸ್ವಲ್ಪ ಮೆಲ್ಟ್ ಮಾಡ್ಕೊಬೇಕು. ಈ ಥರ ಮೆಲ್ಟ್ ಮಾಡ್ಕೊಬೇಕು. ಈ ಮೆಲ್ಟ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ಮಿಲ್ಕ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಮಿಲ್ಕ್ ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಥರ ರೆಡಿ ಮಾಡ್ಕೊಬೇಕು. ಸೊ ಇದನ್ನ ಇವಾಗ ಈ ಕೇಕ್ ಮೇಲೆ ಎಲ್ಲ ಕಡೆನೂ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು. ಸೊ ಈ ಥರ ಎಲ್ಲ ಕಡೆನೂ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಾದಮೇಲೆ ನಾನಿಲ್ಲಿ ಅದೇ ಡಾರ್ಕ್ ಚಾಕ್ಲೇಟ್ಸ್ನ ಸ್ವಲ್ಪ ಈ ಥರ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಕೂಡ ಸ್ವಲ್ಪ ಮೇಲೆ ಡೆಕೋರೇಷನ್ಗೋಸ್ಕರ ಈ ಥರ ಹಾಕಿದ್ದೀನಿ. ನೋಡಿ ಇದೆ ಕೇಕ್ನ ಫೈನಲ್ ಲುಕ್. ನೆಕ್ಸ್ಟ್ ನಾನಿಲ್ಲಿ ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಸೊ ಅವರಿಗೆ ಸ್ವೀಟ್ಗಿಂತ ನಾನ್ ವೆಜ್ ಅಂದರೆ ತುಂಬ ಇಷ್ಟ.
ನಾನು ಆಲ್ರೆಡಿ ಈ ರೆಸಿಪಿದು ವೀಡಿಯೋಸ್ ಎಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದಕ್ಕೆ ನಾನು ಯಾವುದೂ ಕೂಡ ಇಲ್ಲಿ ರೆಸಿಪೀಸ್ನ ತೋರಿಸ್ತಾ ಇಲ್ಲ. ನೆಕ್ಸ್ಟ್ ಸ್ವಲ್ಪ ಡೆಕೋರೇಷನ್ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇವಾಗ ನಾನು ವಾಟರ್ ಕ್ಯಾಂಡಲ್ಸ್ನ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಈ ಥರ ಗ್ಲಾಸಿಂದ ಲೋಟಕ್ಕೆ ಈ ಥರ ಸ್ವಲ್ಪ ವಾಟರ್ ಹಾಕ್ಕೊಂಡು, ನಿಮಗೆ ಎಷ್ಟು ಬೇಕೋ ಅಷ್ಟು ವಾಟರ್ ಹಾಕ್ಕೊಂಡು ನೆಕ್ಸ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಾದ್ಮೇಲೆ ಈ ಥರ ಪ್ಲಾಸ್ಟಿಕ್ಕಿಂದು ಅಂದರೆ ಸ್ವಲ್ಪ ತಿಕ್ಕಾಗಿರಬೇಕು ಆ ಥರದಲ್ಲಿ ಈ ಥರ ರೌಂಡ್ ಶೇಪ್ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಚಿಕ್ಕದಾಗಿ ಹೋಲ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ತಿಕ್ಕಾಗಿರಬೇಕು, ಇಲ್ಲಾಂದರೆ ವಾಟರ್ ಒಳಗೆ ಇದಾಗ್ಬಿಡುತ್ತೆ. ನೆಕ್ಸ್ಟ್ ಅದು ಓಲಿಗೆ ಈ ಥರ ಕಾಟನ್ನ ಹಾಕಿ ಸ್ವಲ್ಪ ಅದಕ್ಕೆ ಆಯಿಲಲ್ಲಿ ಕಾಟನ್ನ ನೆನೆಸ್ಕೊಬೇಕು. ಸೊ ಹಾಕೊಂಡಾದ್ಮೇಲೆ ಈ ಥರ ಕಚ್ಚಿದ್ರೆ ಈ ಥರ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಅದಾದಮೇಲೆ ಬಿರಿಯಾನಿ ಕೇಕ್ ಮಾಡೋಣ ಅಂತ ಹೇಳಿ ಈ ರೀತಿ ಒಂದು ಟ್ರಾನ್ಸ್ಪರೆಂಟ್ ಶೀಟ್ನ ತೊಗೊಂಡಿದ್ದೀನಿ. ಶೀಟ್ನ ತೊಗೊಂಡು ರೌಂಡಾಗಿ ನಿಮಗೆ ಯಾವ ಸೈಜಿಗೆ ಬೇಕು ಹಾಗೆ ಯಾವ ಹೈಟಿಗೆ ಬೇಕು ನೋಡಿಕೊಂಡು ಕಟ್ ಮಾಡಿ ಇಟ್ಕೊಬೇಕು. ಸೊ ಅವರಿಗೆ ಬಿರಿಯಾನಿ ಅಂದರೆ ತುಂಬ ಫೇವ್ರೇಟ್ ಆಗಿರೋದ್ರಿಂದ ಬಿರಿಯಾನಿಲೇ ಕೇಕ್ನ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಈ ಥರ ಬಂದಿದೆ ಔಟ್ಲುಕ್ಕು. ಫಸ್ಟು ಬಿರಿಯಾನಿನ ಇಟ್ಟು ಅದ್ರ ಮೇಲೆ ಕಬಾಬ್ ಹಾಗೆ ಸೌತೆಕಾಯಿ ಮತ್ತು ಕ್ಯಾರೆಟ್ನ ಇಟ್ಟು ಡೆಕೋರೇಷನ್ ಮಾಡಿ ಅದ್ರ ಮೇಲೆ ಒಂದು ಬರ್ಡೇ ಸ್ಟಿಕ್ನ ಹಾಕಿದ್ದೀನಿ. ಇದು ಕೇಕ್ ನಾನೇ ಮಾಡಿರೋದು. ಸೊ ಫೈನಲ್ ಆಗಿ ಕ್ಯಾಂಡಲ್ಸ್ನೆಲ್ಲ ಹಾಕಿ ಈ ರೀತಿ ಮಾಡಿದ್ದೀನಿ ಡೆಕೋರೇಷನ್. Happy birthday to you, happy birthday to you, happy birthday, happy birthday, happy birthday to you. ಪುನೀತ್ ರಾಜ್. ಲವ್ ಮ್ಯಾರೇಜ್ ಆಗಲಿ ಅರೇಂಜ್ ಮ್ಯಾರೇಜ್ ಆಗಲಿ ಪಾರ್ಟ್ನರ್ ಸೆಲೆಕ್ಷನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ ಬ್ಯಾಕ್ಗ್ರೌಂಡ್ ಆಗಲಿ ಯಾವ ರಿಲೇಷನ್ ಆಗಲಿ ಯಾರೂ ಕೂಡ ಎಂಡ್ ಆಫ್ ದ ಡೇ ಬರಲ್ಲ. ಗಂಡನಿಗೆ ಹೆಂಡತಿಗೆ ಗಂಡನೇ ಸಪೋರ್ಟಿವ್ ಆಗಿ ಕೊನೆವರೆಗೂ ಇರೋದು. ಸೊ ಬೇರೆದು ಯಾವುದು ಮ್ಯಾಟರ್ ಆಗಲ್ಲ ಅಲ್ಲಿ. ಎಲ್ಲರೂ ಮುಂದೆನೂ ಹಾಗೆ ಎಲ್ಲ ಟೈಮಲ್ಲೂ ನಿಮಗೋಸ್ಕರ ಸ್ಟ್ಯಾಂಡ್ ತೊಗೊಳ್ಳೋದಾಗಿರಲಿ, ಹಾಗೆ ನಿಮ್ಮ ಕನಸುಗಳನ್ನ ಕನ್ಸಿಡರ್ ಮಾಡೋದಾಗಿರಲಿ, ನಿಮಗೆ ರೆಸ್ಪೆಕ್ಟ್ಫುಲ್ಲಾಗಿ ನಡ್ಕೊಳ್ಳೋದಾಗಿರಲಿ ಎಲ್ಲದೂ ಕೂಡ ತುಂಬ ಮ್ಯಾಟರ್ ಆಗುತ್ತೆ. ನಾನು ಅದರಲ್ಲಿ ತುಂಬಾ ಲಕ್ಕಿ ಅಂತ ಹೇಳ್ತೀನಿ. ಎಲ್ಲ ಹೆಂಡ್ತಿರು ಅವ್ರ ಗಂಡನ ಖುಷಿಗೋಸ್ಕರ ಯಾವಾಗ್ಲೂ ಎಫರ್ಟ್ ಹಾಕ್ತಾ ಇರ್ತಾರೆ. ಸೊ ನಾನು ಕೂಡ ಹಾಕಲ್ಲ ಅಂತ ಏನಿಲ್ಲ. ಆದರೆ ನನ್ನ ಖುಷಿಗೋಸ್ಕರ ಪ್ರತಿ ಕ್ಷಣ ಪ್ರತಿದಿನ ಸಿಕ್ಕಾಪಟ್ಟೆ ಎಫರ್ಟ್ ಹಾಕ್ತಾರೆ. ಸೊ ನನ್ನ ಖುಷಿಲಿ ಅವ್ರ ಖುಷಿ ಕಾಣ್ತಾರೆ. ಸೊ ಅದಕ್ಕೆ ನಾನು ಯಾವಾಗಲೂ ಗ್ರೇಟ್ಫುಲ್ ಆಗಿರ್ತೀನಿ. ರೈಟ್ ಪರ್ಸನ್ ಮಾತ್ರ ನಿಮ್ಮ ಲೈಫ್ನ ಬ್ರೈಟಾಗಿರೋದಕ್ಕೆ ಸಾಧ್ಯ. ನಿಮ್ಮ ಬ್ಯೂಟಿಫುಲ್ ಲೈಫ್ ಹಾಗೆ ನಿಮ್ಮ ಹ್ಯಾಪಿನೆಸ್ಸು ನೀವು ಸೆಲೆಕ್ಟ್ ಮಾಡ್ಕೊಳ್ಳೋ ಪಾರ್ಟ್ನರ್ ಮೇಲಿರುತ್ತೆ. ಇಷ್ಟ ಆಯ್ತಾ ನಿನಗೆ ಸೆಲೆಬ್ರೇಷನು? ಓ ಬಹುತ್ ಅಚ್ಚಾ ಹೈ, ತುಂಬ ಇಷ್ಟ ಆಯಿತು. ಪ್ಲ್ಯಾನಿಂಗ್ ಇರಲಿಲ್ಲ, ನನಗೂ ಗೊತ್ತಿರಲಿಲ್ಲ, ಬಂದಮೇಲೆ ಸಸ್ಪೆನ್ಸು. ಗಿಫ್ಟ್ ಎಲ್ಲ ಇಷ್ಟ ಆಯ್ತಾ? ಗಿಫ್ಟ್ ಇಷ್ಟ ಆಗೋಯ್ತು, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಚೆನ್ನಾಗಿತ್ತು, ಟೋಟಲಿ ಚೆನ್ನಾಗಿತ್ತು. ಸೆಲೆಬ್ರೇಷನ್ ಮುಗಿಸ್ಕೊಂಡು ನಾವು ಹೋಗಿದ್ದು ಮೂವಿಗೆ.
ನನ್ನ ಹಸ್ಬೆಂಡ್ ಯಾವಾಗಲೂ ಒಂದು ಮಾತು ಹೇಳ್ತಾರೆ, ಜನರಿಗೆ ಮೆಚ್ಚೋ ಥರ ಬದುಕೋದು ಬೇಡ, ದೇವ್ರು ಮೆಚ್ಚೋ ಥರ ಬದುಕೋಣ ಅಂತ. ಅದು ಅವ್ರ ಪಾಲಿಸಿ ಕೂಡ, ಲೈಫ್ ಟೈಮ್ ಪಾಲಿಸಿ ಅದು. ಸೊ ಇದು ಅವರ ಡೇನ ಸ್ಪೆಷಲ್ ಮೂಮೆಂಟ್ ಆಗಿರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.